ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಭಾರ್ಗವಿ LLB ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ಭಾರ್ಗವಿ ಮತ್ತು ಅರ್ಜುನ್ JP ಪಾಟೀಲ ಮನೆಗೆ ಹೊರಟಿರ್ತಾರೆ. ಇನ್ನು ಅವರಿಬ್ಬರು ಮಾತಾಡ್ತಾ ಇರ್ತಾರೆ. ಇವತ್ತು ನಮ್ಮ ಬದುಕು ಬದಲಾಗುತ್ತೆ, ಇವತ್ತು ಎಲ್ಲರೂ ನಿಮ್ಮನಿರೋಣಲ್ಲ ನಮ್ಮನಿರೋಣ ಅಂತ ಹೇಳಿ ನಾನು ಬದುಕಿ ಬಾಳ್ತೇನೆ ಅರ್ಜುನ್ ಅಂತ ಹೇಳ್ತಾ ಇರ್ತಾನೆ. ಆಗ ಅರ್ಜುನ್ ಮನಸ್ಸಲ್ಲಿ ಅಂದ್ಕೊಳ್ತಾನೆ, ಮನೆಗೆ ಹೋದ್ಮೇಲೆ ಏನಾಗುತ್ತೋ, ಯಾರನ್ನು ಹೇಗೆ ಫೇಸ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಈ ಕಡೆ ಭಾರ್ಗವಿ ಅಮ್ಮ ಮತ್ತು ಕಲ್ಪನಾ ಮಾತಾಡ್ತಾ ಇರ್ತಾರೆ. ಕಲ್ಪನಾ ಹೇಳ್ತಾಳೆ, ಅಲ್ಲ ಅವ್ನು ನಮ್ಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದಾನೆ, ನಾವು ಹಾಗೆ ಮಾಡಬಾರ್ದಿತ್ತು, ಅವರನ್ನು ಒಂದ್ಸಲ ಕರೆದು ಮಾತಾಡಿಸ್ಬೇಕಿತ್ತು. ಅಲ್ಲ ಅತಿಗೆ, ನೀವು ಅವನಿಗೆ ಎಷ್ಟೆಲ್ಲ ಹೇಳ್ತಿದ್ರಿ, ಆದರೆ ಅವನು ಒಂದು ಮಾತಾಡಲಿಲ್ಲ. ಅಣ್ಣ ಅಷ್ಟೆಲ್ಲ ಬೈದರು, ಆದರೂ ಅವನು ಒಂದು ಮಾತಾಡಲಿಲ್ಲ. ಅವನು ಒಳ್ಳೆಯವನ ಅತಿಗೆ, ನಾವು ಒಂದ್ಸಲ ನಮ್ಮ ಕೂಸನ್ನು ಕರೆದು ಮಾತಾಡಿಸ್ಬೇಕಿತ್ತು ಅಂತ ಹೇಳ್ತಾನೆ. ಆವಾಗ ಭಾರ್ಗವಿ ಅಪ್ಪ ಹೇಳ್ತಾರೆ, ಬೇಡ ಅವ್ರು ಅಲ್ಲೇ ಇರಲಿ ಅಂತ ಹೇಳ್ತಾರೆ. ಆಗ ಭಾರ್ಗವಿ ಅಮ್ಮ ಹೇಳ್ತಾರೆ, ಯಾಕ್ರಿ ಹಾಗೆ ಹೇಳ್ತಿದ್ದೀರಾ, ಎಷ್ಟಾದರೂ ನಮ್ಮ ಮಗಳಲ್ವಾ, ಅವಳು ನಮ್ಮನ್ನು ಬಿಟ್ಟು ಅಲ್ಲಿಗೆ ಹೋಗಿದ್ದಾಳೆ, ಅವಳಿಗೀಗ ಏನು ದಿಕ್ಕು, ಅವಳಿಗೇನು ಮಾಡ್ತಾಳೆ, ಅವಳ ಗಂಡನ ಮನೆಯವರು ಅವಳನ್ನ ಒಪ್ಕೊಳ್ತಾರ ಇಲ್ವಾ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ರೀ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಅಪ್ಪ ಹೇಳ್ತಾಳೆ, ನಾನು ಮಾಡಿದ್ದು ಅವಳು ಒಳ್ಳೆಯದಕ್ಕೆ ನೋಡು, ನಾನು ಇವಾಗ ಮನೆಯಿಂದ ಹೊರಗೆ ಹಾಕಲಿಲ್ಲ ಅಂದರೆ ಆ ಬೃಂದ ಬಂದು ಅವಳ ಮಾನ ಮರ್ಯಾದೆ ಎಲ್ಲ ತೆಗಿತಾ ಇದ್ಲು, ಬೀದಿಯಲ್ಲಿ ತೆಗಿತಾ ಇದ್ಲು. ಅದಕ್ಕೆ ಅದೇನು ಆಗಬಾರ್ದು ಅಂತ ಹೇಳಿ ನಾನೇ ಅವಳನ್ನು ಮನೆಯಿಂದ ಹೊರಗೆ ಹಾಕಿದ್ದೆ. ನಂಗೆ ನಂಬಿಕೆ ಇದೆ ಆ ಅರ್ಜುನ್ ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನಂತ ಅಂತ ಹೇಳ್ತಾನೆ. ಆಗ ಭಾರ್ಗವಿ ಅಮ್ಮ ಹೇಳ್ತಾಳೆ, ರೀ ನೀವು ಇಷ್ಟೆಲ್ಲ ಯೋಚನೆ ಮಾಡಿದ್ರಾ, ಇವಾಗ ನಂಗೆ ಸ್ವಲ್ಪ ನೆಮ್ಮದಿ ಆಯಿತು ಅಂತ ಹೇಳ್ತಾರೆ. ಇನ್ನು ಈ ಕಡೆ JP ಪಾಟೀಲ್ ಮನೆಯಲ್ಲೇ ಇರ್ತಾನೆ. ಅವ್ನು ಮೀಟಿಂಗಿಗೆ ಅಂತ ಹೇಳಿ ಹೊರಗೆ ಹೋಗ್ತಿರ್ತಾನೆ. ಆಗ ಬೃಂದ ಹೇಳ್ತಾಳೆ, ಮಾವ ಎಲ್ಲಿ ಹೊರಟ್ರಿ ಅಂತ ಕೇಳ್ತಾಳೆ. ಆಗ JP ಪಾಟೀಲ್ ಹೇಳ್ತಾಳೆ, ಏನು ನಿಂಗೆಲ್ಲ ಹೇಳಿ ಹೋಗಬೇಕಾ ನಾನು ಅಂತ ಕೇಳ್ತಾನೆ. ಆಗ ಬೃಂದ ಹೇಳ್ತಾಳೆ, ಅಲ್ಲ ಮಾವ, ಅದು ಮೀಟಿಂಗ್ ಇದೆ, ಚರಣ್ ಅವರೇ ಹೋಗ್ತೀನಿ ಅಂತ ಹೇಳಿದರು, ನೀವು ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿದರು, ಚರಣ್ ಅವರೇ ಎಲ್ಲ ಮೀಟಿಂಗನ್ನು ಮುಗಿಸ್ಕೊಂಡು ಬರ್ತೆ ಅಂತ ಹೇಳಿದರು ಅಂತ ಹೇಳ್ತಾನೆ. ಆಗ JP ಪಾಟೀಲ್ ಹೇಳ್ತಾನೆ, ಏನೋ ಚರಣ್ ಎಲ್ಲ ಮೀಟಿಂಗ್ ಮುಗಿಸ್ತಾನಂತ ಅಂತ ಕೇಳ್ತಾನೆ. ಆಗ ಬೃಂದ ಹೇಳ್ತಾಳೆ, ಹೌದು ಚರಣೇ ಹೇಳ್ದ, ಮಾವ ಸ್ವಲ್ಪ ರೆಸ್ಟ್ ಮಾಡಲಿ, ನಾನೇ ಎಲ್ಲ ಮೀಟಿಂಗ್ ಮುಗಿಸ್ತೇನೆ ಅಂತ ಹೇಳ್ದ, ಅದಕ್ಕೆ ಅವನಲ್ಲಿ ಹೋದ, ನೀವು ಇಲ್ಲೇ ಮನೆಯಲ್ಲೇ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾನೆ ಅಂತ ಹೇಳ್ತಾಳೆ. ಆಗ JP ಪಾಟೀಲ್ ಹೇಳ್ತಾನೆ, ಓ ಹೌದಾ, ಅಂದರೆ ಚರಣಿಗೆ ಇಷ್ಟೆಲ್ಲ ಒಳ್ಳೆ ಬುದ್ಧಿ ಬಂತ, ಪರವಾಗಿಲ್ಲ, ನನ್ನ ಮೊದಲನೇ ಮಗ ಆದರೂ ಬುದ್ಧಿ ಕಲಿತಿದ್ದಾನಲ್ಲ, ಆಯಿತು ನಾನು ಮನೇಲಿ ರೆಸ್ಟ್ ಮಾಡ್ತೇನೆ ಅಂತ ಹೇಳಿ ರೂಮಿಗೆ ಹೋಗ್ತಾನೆ. ಆಗ ಬೃಂದ ಅಂದ್ಕೊಳ್ತಾಳೆ, ರೆಸ್ಟ್ ಮಾಡಿ ಮಾವ ಮಾಡಿ, ಈಗ ಇಲ್ಲೊಂದು ಡ್ರಾಮಾ ನಡೀತಿದೆ, ಆವಾಗ ನೀವು ಯಾವ ರೀತಿ ಕಿರ್ಚ್ತೀರೋ ಮನೆ ಸೂರೆ ಕಿತ್ತು ಹೋಗುತ್ತೇನೋ ಆ ಥರ ಕಿರ್ಚ್ತಿರಿರಬೇಕು ಅಂತ ಹೇಳ್ತಾ ಖುಷಿ ಪಡ್ತಾ ಇರ್ತಾಳೆ. ಇನ್ನು ಈ ಕಡೆ ಶಕ್ತಿ ಪ್ರಸಾದ್ ಅವನ ಮ್ಯಾನೇಜರ್ ಹೇಳ್ತಾನೆ, ಅಲ್ಲ ಸರ್, ನಂಗೆ ನಿಮ್ಮ ಹತ್ರ ಒಂದು ಕೇಳಬೇಕಿತ್ತು ಅಂತ ಹೇಳ್ತಾನೆ. ಆಗ ಶಕ್ತಿ ಪ್ರಸಾದ್ ಹೇಳ್ತಾನೆ, ಏನು ಕೇಳು ಅಂತ ಹೇಳ್ತಾನೆ. ಆಗ ಮ್ಯಾನೇಜರ್ ಹೇಳ್ತಾನೆ, ಅಲ್ಲ ನಿಮ್ಮದು ಮತ್ತು JP ಪಾಟೀಲ್ ಅವ್ರದ್ದು ಎಷ್ಟು ವರ್ಷದ ಫ್ರೆಂಡ್ಶಿಪ್, ಅಂದರೆ ನೀವು MLA ಆಗೋಕ್ಕಿಂತ ಮುಂಚೆನೇ ಫ್ರೆಂಡ್ಸಾ ಅಂತ ಕೇಳ್ತಾನೆ. ಅದಕ್ಕೆ ಶಕ್ತಿ ಹೇಳ್ತಾನೆ, ಹೌದು, ಅವಂದು ನಂದು 20 ವರ್ಷದ ಹಿಂದಿನ ಗೆಳೆತನ, ಅಷ್ಟು ವರ್ಷದಿಂದ ನನ್ನ ಕಷ್ಟ ಸುಖದಲ್ಲಿ ಎಲ್ಲನೂ ಅವನಿದ್ದಾನೆ, ನಾನು MLA ಆಗೋಕ್ಕಿಂತ ಮುಂಚೆ ಇದ್ದ ಗೆಳೆತನ ಅವಂದು ಅಂತ ಹೇಳ್ತಾನೆ. ಆವಾಗ ಮ್ಯಾನೇಜರ್ ಹೇಳ್ತಾನೆ, ಹೌದಾ, ಹಾಗಿದ್ರೆ ಅವರನ್ನು ನಂಬೋದಾ ಅಂತ ಕೇಳ್ತಾನೆ. ಆವಾಗ ಶಕ್ತಿ ಹೇಳ್ತಾನೆ, ಯಾಕೆ ಹಾಗೆ ಹೇಳ್ತಿದ್ಯಾ, ಅವನು ನಂಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ ಅಂತ ಹೇಳ್ತಾನೆ. ಆಗ ಮ್ಯಾನೇಜರ್ ಹೇಳ್ತಾನೆ, ಅಲ್ಲ ಅರ್ಜುನ್ ಅವರು ಆವತ್ತು ಮದುವೆ ದಿನದಿಂದ ಓಡಿ ಹೋದ್ರಲ್ವ ಮಂಟಪದಿಂದ, ಆದರೆ JP ಪಾಟೀಲ್ ಅವರು ಏನೂ ಮಾಡಲಿಲ್ಲ, ಬೇರೆ ಯಾರಾದಾಗಿದ್ದರೆ ಮನೆಯಿಂದ ಹೊರಗೆ ಹಾಕ್ತಿದ್ರು, ಆದರೆ ಅವ್ರು ಸುಮ್ಮನೆ ಇದ್ಬಿಟ್ರಲ್ವಾ, ಅದಕ್ಕೆ ಕೇಳಿದೆ ಅಂತ ಹೇಳ್ತಾನೆ. ಆವಾಗ ಶಕ್ತಿ ಹೇಳ್ತಾನೆ, ಓ ಅದಾ, ಅವನು ಮಗನ ಹೊರಗೆ ಹಾಕ್ಬೇಕಂತಲೇ ಇದ್ದ, ಆದರೆ ನನ್ನ ಮಗಳು ಅವನು ಹೊರಗೆ ಹಾಕಬಾರ್ದು ಅಂತ ಹೇಳಿದ್ಲು, ಅಂದರೆ ನನ್ನ ಮಗಳಿಗೆ ಅವಳು ನಮ್ಮನೆ ಅಳಿಯ ಆಗೋದು ಇಷ್ಟ ಇಲ್ಲ, ಹಾಗೇನಾದರೂ ಆಗಿದ್ದರೆ ಅವನನ್ನು ಯಾವತ್ತೂ ನಮ್ಮನೆ ಅಳಿಯ ಮಾಡ್ತಿದ್ದೆ, ಆದರೆ ನನ್ನ ಮಗಳು ಅವಳಿಗೆ ಆ ಮನೆಗೆ ಸೊಸೆಯಾಗಿ ಹೋಗ್ಬೇಕಂತ ಇಷ್ಟ ಅಂತೆ, ಅದಕ್ಕೆ ನಾನು ಏನೂ ಮಾತಾಡಲಿಲ್ಲ, ಅದಕ್ಕೆ ನಾನು JPಗೆ ಹೇಳಿದೆ, ಅರ್ಜುನನ ಮನೆಯಿಂದ ಹೊರಗೆ ಹಾಕಬೇಡ, ಮನೇಲಿ ಇಟ್ಕೋ ಅಂತ ಹೇಳಿ, ನನ್ನ ಮಾತು ಕೇಳಿ ಅವನು ಇಟ್ಕೊಂಡಿದ್ದಾನೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಮ್ಯಾನೇಜರ್ ಹೇಳ್ತಾರೆ, ಅಂದರೆ ನಿಮ್ಮ ವಿಷಯ ಗೊತ್ತಿಲ್ಲ ಅಂತ ಆಯಿತು ಅಂತ ಹೇಳ್ತಾರೆ. ಆಗ ಶಕ್ತಿ ಹೇಳ್ತಾನೆ, ಏನು ವಿಷಯ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ. ಅಲ್ಲ ಸರ್, ಆವತ್ತು ಅರ್ಜುನ್ ಅವರು ಮದುವೆಯಿಂದ ತಪ್ಪಿಸ್ಕೊಂಡು ಹೋದ್ರಲ್ಲ, ಅವ್ರು ಎಲ್ಲಿಗೆ ಹೋದ್ರು ಗೊತ್ತಾ ನಿಮಗೆ ಅಂತ ಕೇಳ್ತಾನೆ. ಆಗ ಶಕ್ತಿ ಹೇಳ್ತಾನೆ, ಎಲ್ಲಿಗೆ ಹೋಗ್ತಾನೆ ಅಂತ ಕೇಳ್ತಾನೆ. ಅವ್ರು ಹೋಗಿದ್ದು ಅದೇ ನೀವು ರೌಡಿಗಳನ್ನು ಬಿಟ್ಟಿದ್ರಲ್ಲ, ಅವರು ಭಾರ್ಗವಿ ಮತ್ತು ಸಂಧ್ಯಾನ ಅಟ್ಟಿಸ್ಕೊಂಡು ಬರ್ತಿದ್ರು, ಅವರನ್ನು ಕಾಪಾಡೋಕ್ಕೆ ಅರ್ಜುನ್ ಅವತ್ತು ಅಲ್ಲಿಂದ ಹೋಗಿದ್ದು ಅಂತ ಹೇಳ್ತಾರೆ. ಆಗ ಶಕ್ತಿಗೆ ತುಂಬಾ ಶಾಕ್ ಆಗುತ್ತೆ, ಏನು ಭಾರ್ಗವಿನ ಕಾಪಾಡೋಕ್ಕೆ ಅರ್ಜುನ್ ಹೋದ್ನಾ ಅಂತ ಕೇಳ್ತಾರೆ. ಹೌದು, ನನಗೂ ಅದೇ ಡೌಟು, ಅಲ್ಲ ಅವ್ರ ಅಪ್ಪನ ಶತ್ರು
ಭಾರ್ಗವಿ ಅವಳಿಗೆ ಯಾಕೆ ಅರ್ಜುನ್ ಸಪೋರ್ಟ್ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಆಗ ಶಕ್ತಿ ಪ್ರಸಾದ್ ಹೇಳ್ತಾನೆ, ಏನು ಇಷ್ಟೆಲ್ಲ ಆಗ್ತಿದ್ಯಾ? ಅಂದರೆ ವಂದನ ಹೇಳ್ತಿದ್ದದ್ದು ಸತ್ಯ. ಅರ್ಜುನ್ ಯಾವುದೋ ಒಂದು ಹುಡುಗಿ ಜೊತೆ ಓಡಾಡ್ತಿದ್ದಾನೆ ಅಂತ ಹೇಳಿದ್ಲು, ಅಂದರೆ ಅದು ಭಾರ್ಗವಿನ ಅಂತೇಳಿ ವಂದನ ಕಾಲ್ ಮಾಡ್ತಾಳೆ. ವಂದನ ಕಾಲ್ ಮಾಡಿದಾಗ ವಂದನ ಹತ್ರ ಕೇಳ್ತಾನೆ ಶಕ್ತಿ, ನೀನೊಂದು ಅರ್ಜುನ್ ಹುಡುಗಿ ಜೊತೆ ಓಡಾಡ್ತಿದ್ದ ಅಂತ ಹೇಳಿದಲ್ಲ, ಆ ಹುಡುಗಿ ಹೆಸರೇನು ಅಂತ ಕೇಳ್ತಾರೆ. ಆಗ ವಂದನಕ್ಕೆ ಶಾಕ್ ಆಗುತ್ತೆ. ಡ್ಯಾಡ್ ಡ್ಯಾಡ್ ಅಂತ ಹೇಳ್ತಾಳೆ. ವಂದನ ಮೊದಲು ಹೇಳು, ಆ ಹುಡುಗಿ ಹೆಸರೇನು ಅಂತ ಹೇಳ್ತಾಳೆ. ಆಗ ವಂದನ ಹೇಳ್ತಾಳೆ, ಡ್ಯಾಡ್ ಇವಾಗ ಕೇಸ್ ಮುಗೀತಲ್ಲ, ಇನ್ನೇನು ನನ್ನ ಅರ್ಜುನ್ ಮದುವೆ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಶಕ್ತಿ ಹೇಳ್ತಾರೆ, ನಾನು ಕೇಸ್ ಬಗ್ಗೆ ಕೇಳ್ತಿಲ್ಲ, ಮೊದಲು ಆ ಹುಡುಗಿ ಹೆಸರೇನು ಅಂತ ಹೇಳ್ತಾನೆ. ಆವಾಗ ವಂದನ ಹೇಳ್ತಾಳೆ, ಅದು ಡ್ಯಾಡ್, ಓ ಹಾಗಾದರೆ ಸತ್ಯ, ಆ ಹುಡುಗಿ ಭಾರ್ಗವಿ ಅಲ್ವಾ ಅಂತ ಹೇಳ್ತಾನೆ. ಆಗ ವಂದನ ಹೇಳ್ತಾಳೆ, ಡ್ಯಾಡ್ ಅರ್ಜುನ್ಗೇನು ಮಾಡಬೇಡಿ ಡ್ಯಾಡ್, ಅರ್ಜುನ ಮನೆ ಬಿಟ್ಟು ಓಡಿಸ್ಬೇಡಿ ಡ್ಯಾಡ್ ಅಂತ ಹೇಳ್ತಾರೆ. ಆಗ ಶಕ್ತಿ ಹೇಳ್ತಾನೆ, ಅವ್ನು ಮಾಡಿರೋ ಮೋಸಕ್ಕೆ ಅವನನ್ನು ಸುಮ್ಮನೆ ಬಿಡ್ತೇನಾ, ಅವನಿಗೊಂದು ಗತಿ ಕಾಣಿಸ್ತೇನೆ ನೋಡುವಂದರ, ನೀನೇನು ಹೆದರಬೇಡ, ನಿನ್ನ ಮದುವೆ ಅವನ ಜೊತೆನೇ ಮಾಡಿಸ್ತೇನೆ, ಆದರೆ ಅವನಿಗೆ ಮಣ್ಣು ಮುಗಿಸ್ತೇನೆ, ನೋಡ್ತಾ ಇರು ಅಂತ ಹೇಳ್ತಾನೆ. ಇನ್ನು ಈ ಕಡೆ ಅರ್ಜುನ್ ಮತ್ತು ಭಾರ್ಗವಿ JP ಪಾಟೀಲ್ ಮನೆಗೆ ಬರ್ತಾರೆ. ಆಟೋನ ಅವ್ರ ಮನೆ ಹೊರಗಡೆ ನಿಲ್ಲಿಸ್ತಾರೆ. ಆಗ ಭಾರ್ಗವಿ ಹೇಳ್ತಾಳೆ, ಪಾರ್ಥ ಏನಿದು JP ಪಾಟೀಲ್ ಮನೆಗೆ, JP ಪಾಟೀಲ್ ಮನೆಗೆ ನಾವ್ಯಾಕೆ ಬಂದಿದ್ದೀವಿ ಅಂತ ಕೇಳ್ತಾರೆ. ಆಗ ಅರ್ಜುನ್ ಹೇಳ್ತಾನೆ, ಮೇಡಮ್ ಅದು ಅದು ಅಂತ ಹೇಳ್ತಾನೆ. ಓ ನಂಗೆ ಗೊತ್ತಾಯಿತು ಬಿಡು ಅಂತ ಹೇಳ್ತಾನೆ. ಆವಾಗ ಅರ್ಜುನ್ ಹೇಳ್ತಾಳೆ, ಏನು ನಿಮ್ಗೆ ಗೊತ್ತಾಯ್ತಾ ಅಂತ ಕೇಳ್ತಾನೆ. ಹೌದು, ಆ JP ಪಾಟೀಲ್ ತಾನೇ ಸಂಧ್ಯಾ ಹಾಗೂ ನನಗೆ ತೊಂದರೆ ಕೊಟ್ಟಿದ್ದು, ಅವನು ತಾನೇ ಇದೆಲ್ಲ ಮಾಡಿದ್ದು, ಅವನಿಗೆ ಸರಿ ಬೈಬೇಕಂತ ಹೇಳಿ ಇಲ್ಲಿಗೆ ಬಂದ್ಯಾ? ಥ್ಯಾಂಕ್ ಯು ಅರ್ಜುನ್, ನಂಗೆ ಗೊತ್ತಾಗುತ್ತೆ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಆದರೆ ಇವತ್ತು ಬೇಡ ಅರ್ಜುನ್, ಇವತ್ತು ನಾವು ಹೊಸ ಜೀವನನ ಶುರು ಮಾಡೋಕ್ಕೆ ಹೋಗ್ತಿದ್ದೇವೆ, ಅಂಥದ್ರಲ್ಲಿ ಅವನ ಮುಖ ನೋಡ್ಕೊಂಡು ಹೋಗೋದು ಬೇಡ ಅರ್ಜುನ್, ಬಾ ಹೊರಗೋಗೋಣ, ಬಾ ಇಲ್ಲಿಂದ ಹೋಗೋಣ, ಆಟೋ ಬನ್ನಿ ಹೋಗೋಣ ಅಂತ ಹೇಳಿ ಹೋಗ್ತಾಳೆ ಆಟೋದ ಹತ್ರ. ಆಗ ಅರ್ಜುನ್ ಹೇಳ್ತಾನೆ, ಮೇಡಮ್ ಅದಲ್ಲ ಮೇಡಮ್, ನೀವು ಮೊದಲು ಬನ್ನಿ ಅಂತೇಳಿ ಅರ್ಜುನ್ ಆಟೋನ ಕಳಿಸಿಕೊಡ್ತಾನೆ. ಇನ್ನು ಅರ್ಜುನ್ ಬೃಂದಾನ ಕರ್ಕೊಂಡು ಬರ್ತಾನೆ. ಇನ್ನು ಈ ಕಡೆ ಅರ್ಜುನ ಚಿಕ್ಕಿ ಕೂತ್ಕೊಂಡಿರ್ತಾರೆ. ಆವಾಗ ಬೃಂದ ಬರ್ತಾಳೆ. ಬೃಂದ ತುಂಬ ಖುಷಿಯಾಗಿರ್ತಾಳೆ. ಆಗ ಅರ್ಜುನ ಚಿಕ್ಕಿ ಹೇಳ್ತಾಳೆ, ಏನು ಇವತ್ತು ಯಾರ ಮನೆ ಹಾಳು ಮಾಡಿದ್ಯಾ, ಇಷ್ಟು ಖುಷಿಯಾಗಿದ್ಯಾ ಅಲ್ವಾ, ಏನು ಸಮಾಚಾರ ಅಂತ ಕೇಳ್ತಾರೆ. ಆಗ ಬೃಂದ ಹೇಳ್ತಾಳೆ, ಅಯ್ಯೋ ಚಿಕ್ಕತ್ತೆ ಹಾಗೇನಿಲ್ಲ, ಇವತ್ತೊಂದು ಸರ್ಪ್ರೈಸ್ ಗಿಫ್ಟ್ ಇದೆ ಮನೆ ಎಲ್ರಿಗೂ, ನಿಮಗೆ ಕೂಡ ಇದೆ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಏನು ಸರ್ಪ್ರೈಸ್ ಗಿಫ್ಟಾ, ನಮ್ಗ ಏನು ಸ್ಪೆಷಲ್ ಅಂತ ಹೇಳ್ತಾಳೆ. ಅಲ್ಲ ಅರ್ಜುನ್ ಮದುವೆ ಅಲ್ವಾ, ಅದಕ್ಕೆ ಎಲ್ರಿಗೂ ಸೀರೆ ಆರ್ಡ್ರ್ ಮಾಡಿದ್ದೇನೆ, ಅದು ನಿಮ್ಗಂತೂ 2 ಸೀರೆ ಆರ್ಡ್ರ್ ಮಾಡಿದ್ದೇನೆ, ಇನ್ನೇನು ಸೀರೆ ಬರುತ್ತೆ ತಗೊಳ್ಳಿ ಆಯಿತಾ, ಈಗಲೇ ಬರುತ್ತೆ, ನೀವು ಇಲ್ಲೇ ಕೂತ್ಕೊಂಡಿರಿ, ಸೀರೆ ಬಂದ ಕೂಡಲೇ ತಗೊಳ್ಳಿ ಆಯಿತಾ ಅಂತ ಹೇಳ್ತಾಳೆ. ಆಯಿತು ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಇನ್ನು ಇವಳು ಅನಿಸ್ತಾಳೆ, ಓ ಬೃಂದಂಗೆ ನನ್ನ ಮೇಲೆ ಇಷ್ಟೆಲ್ಲ ಪ್ರೀತಿ ಇದೆಯಾ, ಬರಲಿ ಬರಲಿ, ಇವತ್ತಂತೂ ಯಾವ ಸೀರೆ ಅಂತ ನೋಡಲೇಬೇಕು ಅಂತ ಹೇಳಿ ಸೋಫಾದಲ್ಲಿ ಕೂತ್ಕೊಂಡಿರ್ತಾಳೆ. ಆಗ ಹಿಂದ್ಗಡೆಯಿಂದ ಆಟೋ ಸೌಂಡ್ ಆಗುತ್ತೆ. ಇನ್ನು ಹಿಂದ್ಗಡೆ ನೋಡುವಾಗ ಅರ್ಜುನ್ ಮತ್ತು ಭಾರ್ಗವಿ ಕೈ ಹಿಡ್ಕೊಂಡು ಬಂದು ಬಾಗಿಲಿನ ಹೊಸಿಲ ಹತ್ರ ನಿಲ್ತಾರೆ. ಇನ್ನು ಅದನ್ನು ನೋಡ್ತಾಳೆ. ಆವಾಗ ಭಾರ್ಗವಿ ನೋಡ್ತಾಳೆ, ಇವಳು ಇಲ್ಲಿದ್ದಾರಾ, ಅಂದರೆ ಯಾರ ಮನೆ ಇದು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಆಗ ಇವಳಿಗೆ ತುಂಬಾ ಶಾಕ್ ಆಗುತ್ತೆ. ಅರ್ಜುನ್ ಏನಿದು ಅಂತ ಹೇಳ್ತಾಳೆ. ಆಗ ಅರ್ಜುನ್ ಹೇಳ್ತಾರೆ, ಚಿಕ್ಕಿ ಇವ್ರು ನನ್ನ ಹೆಂಡತಿ ಅಂತ ಹೇಳ್ತಾರೆ. ಆಗ ಭಾರ್ಗವಿಗೆ ಶಾಕ್ ಆಗುತ್ತೆ. ಏನು ಚಿಕ್ಕಿಯಾ, ಅರ್ಜುನ್ ಚಿಕ್ಕಿ ಅಂತ ಹೇಳಿದ್ನಾ, ಏನರ್ಥ ಹಾಗಂದ್ರೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಇನ್ನು ಅವಳು ಅಲ್ಲಿಂದ ಓಡ್ತಾಳೆ. ಅಕ್ಕ ಅಕ್ಕ ಅರ್ಜುನ್ ಏನು ಮಾಡಿದ್ದಾನೆ ನೋಡಿ ಅಕ್ಕ ಅಕ್ಕ ಅಂತ ಹೇಳಿ ಮನೆಯವರನ್ನೆಲ್ಲರನ್ನು ಕರ್ಕೊಂಡು ಬರ್ತಾರೆ. ಇನ್ನು JP ಪಾಟೀಲ್ನ ಹೆಂಡತಿ ಬಂದು ನೋಡಿ ತುಂಬಾ ಶಾಕ್ ಆಗುತ್ತೆ. ಇನ್ನು ಭಾರ್ಗವಿ ಹೇಳ್ತಾಳೆ, ನೀನಾಕೆ ಅವ್ರನ್ನ ಚಿಕ್ಕಿ ಅಂತ ಕರೆದ್ಯಾ, ಅಂದರೆ ಏನರ್ಥ, ಇಲ್ಲಿ ಏನಾಗ್ತಾ ಇದೆ, ಅಂದರೆ JP ಪಾಟೀಲ್ನ ಮಗ ನೀನಾ ಅಂತ ಹೇಳ್ತಾಳೆ. ಅಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.